माझं नाव राम अंबादास डोंगरे. मी बार्शी तालुका वैरागीतून आलेलो. तर सध्या तर कांद्याला भाव आहेत 1300-1400 रुपये आणि त्याला खर्च तर एवढा मोठा केलेला असतो. खर्च भरपूर केलेला असतो, कारण खर्च एकरी नाही म्हणलं तर कमीत कमी 70-80 हजार रुपये खर्च होतो. आणि त्या खर्चाच्या याच्यातून म्हणलं तर शेतकऱ्याला खायला काहीच राहत नाही आणि मग एवढा रेट शेतकऱ्याला परवडत नाही. काय 1400-1500 आणि बार्शी तालुका. बार्शी तालुका, सोलापूर जिल्हा. सोलापूर जिल्हा बार्शी तालुक्यातून आलो. सारोळा गाव आहे आमचं. नाही, इकडे बेळगावला घेऊन येतो, सोलापूरला काय पाठवतो. इकडे पण असाच रेट आहे, त्याच्यामुळे इकडे जास्त भेटेल म्हणून इकडे आले. तर इकडे पण तेच रेट आहे. इकडे भाड्यातच जाते भरपूर ना. इकडे भाडं जरा कमी पडतं, पण इकडे भाडं जास्त जाते जरा, निघत नाही. 7-8 वर्ष झाली. 7-8 वर्ष झाली. मधल्या पावसामध्ये झाले की पावसामुळे कांदा खराब होऊन जातो, नासून जातो कांदा. राम अंबादास डोंगरे. ಡಾಕ್ಟರ್ ಜ್ಯೋತಿ ಹಿರೇಮಠ್, ವಿ ಬೆಲ್ಲದ ಕಾನೂನು ಮಹಾವಿದ್ಯಾಲಯ ಪ್ರಾಚಾರ್ಯ ಮಾತಾಡ್ತಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರುವಂಗೆ ಇದು ನಮ್ಮ ಕಾಲೇಜದ 50ನೇ ವರ್ಷದ ಸಂಭ್ರಮಾಚರಣೆ ವರ್ಷ ಇದೆ. ಅದರ ಅಂಗವಾಗಿ ನಾವು ಬರೋ ಶನಿವಾರ 10 ಮೇ 2025ರಂದು ಒಂದು ರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಆಯೋಜನೆ ಮಾಡಿದ್ದೀವಿ. ಈ ಕಾನ್ಫರೆನ್ಸ್ದ ವಿಷಯ ಏನಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಟ್ 75 ರೀಇನ್ವೆಂಟಿಂಗ್ ಕಾನ್ಸ್ಟಿಟ್ಯೂಷನಲಿಸಮ್. ಅಂದರೆ ನಮ್ಮ ಸಂವಿಧಾನ ಬಂದು 75 ವರ್ಷ ಆಯಿತು. ಸಂವಿಧಾನಾತ್ಮಕ ಕಾನೂನು ನಮ್ಮಲ್ಲೇ ಅಳವಡಿಕೆ ಆಗಿದೆ. ಬಟ್ ಆದರೂ ಸಹ ಸಂವಿಧಾನದ ಮೂಲಕ ಸ್ಥಾಪನೆ ಆಗಿದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದು ಸಂವಿಧಾನ ರೀತಿ ನಡೀತಾ ಇದೆಯಾ ಅಥವಾ ಕೆಲವೊಂದು ಚೇಂಜ್ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ? ಈ ಒಂದು ವಿಷಯದ ಮೇಲೆ ಈ ಒಂದು ಕಾನ್ಫರೆನ್ಸ್ ನಾವು ಆಯೋಜನೆ ಮಾಡಿದ್ದೀವಿ. ಆ ಒಂದು ಕಾನ್ಫರೆನ್ಸ್ ಮುಖಾಂತರ ಭಾಳಷ್ಟು ರಿಸೋರ್ಸ್ ಪರ್ಸನ್ಸು, ಸಂಪನ್ಮೂಲ ವ್ಯಕ್ತಿಗಳು, ಟೀಚರ್ಸ್ಗಳು, ಸ್ಟೂಡೆಂಟ್ಸ್ಗಳು ಬಂದು ತಮ್ಮ ವಿಚಾರವನ್ನು ಇದ್ರ ಮೇಲೆ ಮಂಡಿಸಲಿದ್ದಾರೆ. ಪ್ರಬಂಧಗಳು ಸಹ ಮಂಡಿಸಲಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಪ್ರಸನ್ನ ಬಿ ವರಾಳೆ ಇವರು ಆಗಮಿಸಲಿದ್ದಾರೆ ಬೆಳಿಗ್ಗೆ 10 ಗಂಟೆಗೆ. ಈ ಕಾರ್ಯಕ್ರಮ ನಡೆಯೋದು ಕೊಡಕಿನಿ ಹಾಲ್, JNMC ಆವರಣ, ಬೆಳಗಾವಿಯಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಫ್ ಆನರ್ ಅಂತ ಹೇಳಿ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಾಸ್ತ್ರಿ, ವೈಸ್ ಪ್ರೆಸಿಡೆಂಟ್ ಬೆಂಗಳೂರು ಕ್ಯಾಂಪಸ್ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಅಂತ